ರಾಜ್ಯ ಸರ್ಕಾರ ಕೋವಿಡ್-19 ಇನ್ನು ಹೆಚ್ಚಾಗಿರುವಾಗಲೇ ಶಾಲೆಗಳನ್ನು ತೆರೀಬೇಕು ಅಂತೇಳಿ ಅವಸರದಲ್ಲಿದ್ದಾರೆ. ನಾನು ಸರ್ಕಾರಕ್ಕೆ ಸೂಚನೆ ಕೊಡೋದೇನಪ್ಪ ಅಂತಂದ್ರೆ, ನನ್ನ ಸಲಹೆ ಇನ್ನು 3 ತಿಂಗಳು ಶಾಲೆಗಳನ್ನು ತೆರೀಬಾರದು. ಕನಿಷ್ಠ 3 ತಿಂಗಳು ಅಂದರೆ ಅಕ್ಟೋಬರ್ವರೆಗೆ ತೆಗಿಬಾರದು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತೆಗಿಬಾರ್ದು. ಅಕ್ಟೋಬರಿಂದ ಬೇಕಾದ್ರೆ ಮಾಡಿ ಬೇಕಾದ್ರೆ ಸ್ಪೆಷಲ್ ಕ್ಲಾಸ್ಗಳು ಮಾಡಲಿ. ಅಲ್ಲಿವರೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ಬೇಕು. ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ಒಂದು ಕ್ಲಾಸ್ಗೆ ಹೆಚ್ಚು ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ನೋಡ್ಕೋಬೇಕು. ಸಾಧ್ಯವಾದರೆ 2 ಶಿಫ್ಟ್ನಲ್ಲಿ ಮಾಡಬೇಕು ಮಕ್ಕಳಿಗೆ ವಿದ್ಯಾಭ್ಯಾಸನ. ಆಮೇಲೆ ಕ್ಲಾಸ್ಗಳನ್ನು ನಡೆಸಬೇಕು 2 ಶಿಫ್ಟ್ನಲ್ಲಿ. ಬೆಳಗ್ಗೆ 8ರಿಂದ 12, 1ರಿಂದ 5 ಆ ಥರ ಶಿಫ್ಟ್ ಮಾಡ್ಕೊಂಡು ನಡೆಸಬೇಕು. ಯಾಕಂದರೆ ಮಕ್ಕಳಿಗೆ ಒಂದು ವೇಳೆ ಇದೇನಾದರೂ ತಗುಲಿದ್ರೆ ಇಡೀ ಕುಟುಂಬ ಹೋಗ್ತದೆ, ಪಕ್ಕದ ಮನೆಯವರಿಗೆಲ್ಲ ಹರಡ್ಕೊಬಿಡ್ತದೆ. ಮಕ್ಕಳು ಎಲ್ಲರ ಜೊತೆ ಆಟ ಆಡಕ್ಕೆ ಹೋಗ್ತವೆ, ಪಕ್ಕದ ಮನೆಯವ್ರ ಜೊತೆ ಎಲ್ಲ ಆಟ ಆಡಕ್ಕೆ ಹೋಗ್ತವೆ, ತಂದೆ ತಾಯಿಗಳ ಜೊತೆ ಎಲ್ಲ ಇರ್ತವೆ. ಅದರಿಂದ ಶಾಲೆಗಳನ್ನು ತೆಗೆಯೋದಕ್ಕಿಂತ ಮುಂಚಿತವಾಗಿ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಆಮೇಲೆ ತೆಗಿತಕ್ಕಂಥ ನಿರ್ಣಯ ಮಾಡಬೇಕು. ಯಾವುದೇ ಕಾರಣಕ್ಕೆ ನಾನು ಸುರೇಶ್ ಕುಮಾರ್ಗೂ ನಾನು ಹೇಳ್ತೀನಿ, ಸೂಚನೆ ಕೊಡ್ತಾ ಇದ್ದೀನಿ, ಆ ಥರ ಮಾಡಕ್ಕೆ ಹೋಗಬಾರದು. ಮತ್ತೆ this applies to even after residential schools. Elku to all schools, whether it is private schools or government schools, residential schools, to all schools. ಕಾಲೇಜ್ಗಳು ಇನ್ನೂ ಲೇಟಾಗಿ ಶುರು ಆಯ್ತವೆ. ಈಗ ಸ್ಕೂಲ್ಗಳು ಜೂನಿಂದ ಶುರುವಾಗಬೇಕಾಗಿತ್ತು. ಹೈಸ್ಕೂಲ್ಗಳು, ಪ್ರೈಮರಿ ಸ್ಕೂಲ್ಗಳು ಜೂನಿಂದ ಶುರುವಾಗಬೇಕಾಗಿತ್ತು. ಅದರಿಂದ ನಾನು ಸ್ಕೂಲ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತು ದೊಡ್ಡವರಾದರೆ, ಸ್ವಲ್ಪ ಕಾಲೇಜಿಗೆ ಹೋಗೋರಾದರೆ ತಿಳುವಳಿಕೆ ಇರ್ತದೆ. ಯಾಕಂದರೆ ಈ ಕೊರೋನಾ-19 ವೈರಸ್ಗೆ there is no vaccination. So far vaccination has not been invented in any country of the world. ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡದೆ ಅದಕ್ಕೆ ಮದ್ದು, ಮಾಸ್ಕ್ ಹಾಕೊಳ್ಳದೆ ಮದ್ದು, ಥರ್ಮಲ್ ಮೀಟರ್ ಮೂಲಕ ಜ್ವರ ಬಂದಿದೆ ಇಲ್ಲೋ ಅಂತ ಟೆಸ್ಟ್ ಮಾಡದೆ ಮದ್ದು. ಗೊತ್ತಾಯ್ತಾ? ಆಮೇಲೆ ಪರ್ಸನಲ್ ಹೈಜೀನ್, ಸ್ಯಾನಿಟೈಸೇಷನ್. ಸೊ ಇದು ಮಾಡ್ಕೊಳ್ಳೋದೆ ಮದ್ದು. ಔಷಧಿ ಇಲ್ಲ. ಈ ಕೊರೋನಾ ಪಾಸಿಟಿವ್ ಬಂದವ್ರಿಗೆ ಏನು ಮಾಡ್ತಾರೆ ಅಂತಂದರೆ, ಮಲೇರಿಯಾ ರೋಗದ ಔಷಧಿ ಕೊಡ್ತಾರೆ. ನಮ್ಮ ಹುಡುಗ ಡಾಕ್ಟ್ರ್ ಇಲ್ಲೇ ಇದ್ದಾನೆ. ಅದು ಬಿಟ್ಟರೆ ಬೇರೆ ಏನು, ಯಾವುದೇ ಡ್ರಗ್ಸ್ ಇಲ್ಲ, ಯಾವುದೇ ವ್ಯಾಕ್ಸಿನೇಷನ್ ಇಲ್ಲ. ಟಿಲ್ ವ್ಯಾಕ್ಸಿನೇಷನ್ ಇಸ್ ಇನ್ವೆಂಟೆಡ್ ಈ ರೋಗ ಇರ್ತದೆ. ನಾವು ಈ ರೋಗದ ಜೊತೆಲೇ ಬದುಕಬೇಕು. ಹೌದೌದು, ಫ್ರಾನ್ಸ್ನಲ್ಲಿ, ಜರ್ಮನಿನಲ್ಲಿ ಶಾಲೆಗಳು ಓಪನ್ ಮಾಡಿ ಅಲ್ಲಿ ಪಾಪ ಮಕ್ಕಳಿಗೆಲ್ಲ ಪಾಸಿಟಿವ್ ಆಗಿಬಿಟ್ಟದೆ. ನಾನು ಓದಿದೆ, ಅದನ್ನು ನ್ಯೂಸ್ ನೋಡಿದೆ. ಯು ಆರ್ ಕರೆಕ್ಟ್. ಸೊ ಇದು ಒಂದು. ಅದಕ್ಕೆ ಸರ್ಕಾರ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿರಬೇಕು. ಈಗಲೇ ಮಾಡಬಾರ್ದು, 2-3 ತಿಂಗಳು ಮಾಡೋಕ್ಕೆ ಹೋಗಬಾರ್ದು. ದಟ್ ಈಸ್ ನಂಬರ್ 1. ನಂಬರ್ 2, ಕೇಂದ್ರ ಸರ್ಕಾರ ಎಲೆಕ್ಟ್ರಿಸಿಟಿ ಆಕ್ಟಿಗೆ ತಿದ್ದುಪಡಿ ಥರ ಹೊರಟಿದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ರೆಗ್ಯುಲೇಟರಿ ಅಥಾರಿಟಿ ಮಾಡಲಿಕ್ಕೆ ಅವಕಾಶ ಇದೆ. ರೆಗ್ಯುಲೇಟರಿ ಅಥಾರಿಟಿ
ಅದು ಒಂದು ಇಂಡಿಪೆಂಡೆಂಟ್ ಅಟಾನಮಸ್ ಬಾಡಿ. ಅವರು ಸರ್ಕಾರಕ್ಕೆ ಅಡ್ವೈಸ್ ಮಾಡೋದು ಎಲ್ಲ ಮಾಡ್ತಾರೆ. ಅದನ್ನು ಕೇಂದ್ರ ಸರ್ಕಾರನೇ ಮಾಡ್ತಾರಂತ ತಿದ್ದುಪಡಿ ಮಾಡಿಬಿಟ್ಟು ಇನ್ಮೇಲೆ ಈ ರಾಜ್ಯ ಸರ್ಕಾರಗಳಿಗೆ ಫೆಡರಲ್ ಸಿಸ್ಟಮ್ ಯಾಕಿರಬೇಕು? ಫೆಡರಲ್ ಸಿಸ್ಟಮ್ ಯಾಕಿರಬೇಕು? ಸಂವಿಧಾನ ಇರೋದು ಯಾಕೆ? ಸೆಪರೇಷನ್ ಆಫ್ ಪವರ್ಸ್ ಇರೋದು ಯಾಕೆ ಸಂವಿಧಾನದಲ್ಲಿ? ಸ್ವಾಯತ್ತತೆ ಎಲ್ಲಿರ್ತದೆ ರಾಜ್ಯಗಳಿಗೆ? ಅದು ತಿದ್ದುಪಡಿ ಮಾಡಿ ಇನ್ನು ಪಟ್ಟಣಗಳಲ್ಲೆಲ್ಲ ಈಗ ನಾವು ಸಬ್ಸಿಡಿ ಇದು ಕೊಡ್ತಿದ್ವಲ್ಲ, ರೈತರಿಗೆಲ್ಲ ಫ್ರೀ ಪವರ್ ಕೊಡ್ತಿದ್ವಲ್ಲ, ಅದೆಲ್ಲ ಇನ್ನು ಮುಂದೆ ಏನು ಮಾಡ್ತಾರೆ, ಇವ್ರು ಕಟ್ಬಿಡ್ಬೇಕಂತ ಆಮೇಲೆ ಸಬ್ಸಿಡಿ ಕ್ಲೈಮ್ ಮಾಡಬೇಕು. ಕೊಟ್ಟರೆ ರೈತರು ಕಟ್ಬಿಡ್ಬೇಕು, ಆಮೇಲೆ ರೈತರು ಕ್ಲೈಮ್ ಮಾಡಿದ್ರೆ ಕೊಡ್ತಾರೆ ಇವರು. ಸುಮಾರು 14-15 ಸಾವಿರ ಕೋಟಿ ವರ್ಷಕ್ಕೆ ಪಂಪ್ ಸೆಟ್ಗಳಿಗೆ ಸಬ್ಸಿಡಿ ಹೋಗ್ತದೆ. ಎಲ್ಲ ಸಬ್ಸಿಡಿಗಳು ಸೇರಿ ಪವರ್ ಇಲಾಖೆಗೆ ಕೊಡ್ತಾರ ಸರ್ಕಾರ. ಆಮೇಲೆ ಕೋವಿಡ್-19 ಬಂದ ಮೇಲೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ₹1 ಕೊಟ್ಟಿಲ್ಲ. ಎಕ್ಸೆಪ್ಟ್ 5 kg ಅಕ್ಕಿ ಕೊಡ್ತೀವಿ ಅನ್ನೋದು ಬಿಟ್ಟರೆ ಕೋವಿಡ್ಗೋಸ್ಕರ ಒಂದೇ ₹1 ಕೊಟ್ಟಿಲ್ಲ. ನನ್ನ ಪ್ರಕಾರ ಎಲ್ಲ ರಾಜ್ಯಗಳಿಗೆ, ದೊಡ್ಡ ರಾಜ್ಯಗಳಿಗೆ 1 ಲಕ್ಷ ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ಸಣ್ಣ ರಾಜ್ಯಗಳಿಗೆ 50 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು. 50,000 ಕೋಟಿ ರೂಪಾಯಿ ಕೊಡಬೇಕಾಗಿತ್ತು. ₹1 ಕೊಟ್ಟಿಲ್ಲ ಇವತ್ತು ಸಾರಿ. ನರೇಂದ್ರ ಮೋದಿಯವರು ಬಾಯೋ ಬಹನೋ ದೇಶವಾಸಿ ಅಷ್ಟೇ ಭಾಷಣ. ಅದು ಬಿಟ್ಟರೆ ಏನೂ ಇಲ್ಲ. ಚಪ್ಪಾಳೆ ತಟ್ಟಿ, ಜಗಟೆ ಬಾರಿಸಿ, ದೀಪ ಹಚ್ಚಿ, ರೈತರಿಗೆ 3 ಕಾಸು ಕೊಡಲಿಲ್ಲ. 20 ಲಕ್ಷ ಕೋಟಿ ಇದೆಯಲ್ಲ, ಸ್ಟಿಮ್ಯುಲಸ್ ಪ್ಯಾಕೇಜ್ ಇದೆಯಲ್ಲ, ಇಟ್ ಈಸ್ ಎ ಬೋಗಸ್ ಪ್ಯಾಕೇಜ್. ಲಕ್ಷ್ಮಣ ಅಲ್ಲಿ ಹೇಳಿರಬೇಕು, ಟೋಟಲಿ ಬೋಗಸ್. 10% ಆಫ್ ದಿ GDP ಕೊಟ್ಟಿದ್ದೀವಿ ಅಂತಂದ್ರು. ಮಿಸ್ಟರ್ ನರೇಂದ್ರ ಮೋದಿ ಶುಡ್ ಕಮ್ ಔಟ್ ವಿತ್ ಎ ಸ್ಟೇಟ್ಮೆಂಟ್. ಹೌ ಮಚ್ ಮನಿ is going as outflow from treasury. What is the cash outflow? ಎಷ್ಟು ಕೋಟಿ ರೂಪಾಯಿ ಕ್ಯಾಶ್ ಮೂಲಕ ಹೋಗ್ತಾ ಇದೆ ಜನರಿಗೆ ಸಹಾಯಕ್ಕೆ? 1,86,650 ಕೋಟಿ ರೂಪಾಯಿ ಮಾತ್ರ ಹೋಯ್ತಾ ಇರೋದು. 1,86,650 ಕೋಟಿ. This comes to about less than 1% of GDP. ಸರಿಯಾಗಿ ಬರ್ಕೊಳ್ಳಿ, ಕೆಲವರು ತಪ್ಪು ಬರೆದು ಬಿಡ್ತಾರೆ, ಆಮೇಲೆ ನನಗೊಳ್ಳೆ ಪಚಿತಿ ಆಗ್ಬಿಡ್ತದೆ. 1,86,650 crores ಕ್ಯಾಶ್ ಔಟ್ ಫ್ಲೋ ಆಗೋದು. 56 ಅಂತ ಹೇಳಿದ್ರೆ ಫಸ್ಟ್ ಟೈಮ್ 56 ಅಂತ 650 1,86,650 ಕೋಟಿ. 20 ಲಕ್ಷ ಕೋಟಿ ಆಗೋದಾದ್ರೆ, ಕ್ಯಾಶ್ ಔಟ್ಫ್ಲೋ ಆಗೋದಾದ್ರೆ, ಬಜೆಟ್ನಲ್ಲಿ ಎಕ್ಸ್ಪೆಂಡಿಚರ್ ಎಷ್ಟಾಗಬೇಕು? ಈಗಿರೋದು ಬಜೆಟ್ ಎಕ್ಸ್ಪೆಂಡಿಚರು 30,42,230 ಕೋಟಿ ರೂಪಾಯಿ. ಎಷ್ಟು? ಸರಿಯಾಗಿ ಬರ್ಕೊಳ್ಳಿ, 30,42,230 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದ ಬಜೆಟ್ ಎಕ್ಸ್ಪೆಂಡಿಚರ್. ಸರಿಯಾಗಿ ಬರ್ಕಂದ್ರ ಶಲ್ ಐ ರಿಪೀಟ್? 30,42,230 ಕೋಟಿ ರೂಪಾಯಿ. ಈಗ 20 ಲಕ್ಷ ಸ್ಟಿಮ್ಯುಲೇಷನ್ ಅಂತ
ಖರ್ಚಾದರೆ ಎಷ್ಟಾಗಬೇಕು ಖರ್ಚು? 50,42,230 ಕೋಟಿ ಆಗಬೇಕು. ಅದು ಹೇಳಿ ನರೇಂದ್ರ ಮೋದಿ. ಲೆಟ್ ದಿ ಫೈನಾನ್ಸ್ ಮಿನಿಸ್ಟರ್ ಆಫ್ ಇಂಡಿಯಾ ಹೇಳಿ ನೋಡೋಣ ಎಷ್ಟು ಹೋಗ್ತದೆ, ಖರ್ಚಾಗುತ್ತೆ ಅಂತ. ಸುಳ್ಳೆ, ಬರೀ ಬೋಗಸ್. ಇಟ್ಸ್ ಎ ಬೋಗಸ್ ಸ್ಟಿಮ್ಯುಲಸ್ ಪ್ಯಾಕೇಜ್. Not even 1% of GDP. GDP of India, not Karnataka. GDP of India. ಇಲ್ಲಿ ಯಡಿಯೂರಪ್ಪನವರು 1,610 ಕೋಟಿ ಪ್ಯಾಕೇಜ್ ಅನೌನ್ಸ್ ಮಾಡಿಬಿಟ್ಟು ಇವತ್ತಿನವರೆಗೂ ₹1 ತಲುಪಿಲ್ಲ ಯಾರಿಗೂ. ಅವ್ರು ಯಾರ್ಯಾರಿಗೆ ಮಾಡಿದ್ರು? 1,610 ಕೋಟಿ ರೂಪಾಯಿ ಆಟೋ ಡ್ರೈವರ್ಸ್ಗೆ, ಟ್ಯಾಕ್ಸಿ ಡ್ರೈವರ್ಸ್ಗೆ. ಇವರಿಬ್ಬರು ಸೇರಿ 7.5 ಲಕ್ಷ ಜನ ಅಂತ ಹೇಳಿದ್ರು. ಆಮೇಲೆ ಈ ಸವಿತಾ ಸಮಾಜದವರು, ಕ್ಷೌರಿಕರು, ಅವ್ರಿಗೆ 2,30,000 ಜನಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. 5,000 ರೂಪಾಯಿ ಇವರೆಲ್ರಿಗೂ 5,000. ಧೋಬಿಗಳಿಗೆ ಅಂದರೆ ಮಡಿವಾಳರಿಗೆ 60,000 ಕುಟುಂಬಗಳಿಗೆ 5,000 ಅಂತ ಹೇಳಿದ್ರು. ನೇಕಾರರಿಗೆ 2,000 ರೂಪಾಯಿ ಕೊಡ್ತೀವಿ ವರ್ಷಕ್ಕೆ ಅಂತ ಹೇಳಿದ್ರು. ಆಮೇಲೆ ಹೂ ಬೆಳೆದವರು ನಷ್ಟ ಆಗಿದ್ರೆ, ಫ್ಲಾರಿಕಲ್ಚರ್ ಮಾಡಿ ನಷ್ಟ ಆಗಿದ್ರೆ 1 ಹೆಕ್ಟೇರ್ಗೆ 25,000 ರೂಪಾಯಿ. ಎಷ್ಟು? 1 ಹೆಕ್ಟೇರ್ಗೆ 25,000 ರೂಪಾಯಿ ಕೊಡ್ತೀವಿ ಅಂದರು. ರೈತರು ಹಣ್ಣುಗಳು ಬೆಳೆದಿದ್ರೆ, ಅದು ನಷ್ಟ ಆಗಿದ್ರೆ 15,000 ರೂಪಾಯಿ 1 ಹೆಕ್ಟೇರ್ಗೆ. 1 ಹೆಕ್ಟೇರ್ ಅಂದ್ರೆ ಗೊತ್ತಲ್ಲ, 7.5 ಎಕರೆ. 7.5 ಎಕರೆ. ಸೊ ಇವತ್ತಿನವರಿಗೆ ₹1 ಅನೌನ್ಸ್ ಮಾಡಿ 1 ತಿಂಗಳಾಯ್ತು. ಈ ಕೋವಿಡ್-19 ಅನೌನ್ಸ್ ಮಾಡೋದು ಅದಕ್ಕೆ ಕಷ್ಟದಲ್ಲಿ ದುಡ್ಡು ಸಿಗ್ಲಿ ಅಂತ ಅಲ್ವಾ? ಕಷ್ಟದಲ್ಲೆಲ್ಲ ದುಡ್ಡು ಸಿಗ್ಬೇಕಾಗಿರೋದು. ಯಾವಾಗ ಲಾಕ್ಡೌನ್ ಇರ್ತದೆ, ಕೆಲಸ ಇರಲ್ಲ, ಸಂಪಾದನೆ ಇರಲ್ಲ, ಕೊಂಡ್ಕೊಳ್ಳೋಕೆ ಶಕ್ತಿ ಇರಲ್ಲ, ಊಟ ಇರಲ್ಲ, ಆ ಟೈಮಲ್ಲಿ ಕೊಡಬೇಕಾಗಿತ್ತು. ಈಗೆಲ್ಲನೂ ರಿಲ್ಯಾಕ್ಸ್ ಮಾಡಿಬಿಟ್ಟು ಕೊಡ್ತೀವಿ ಅಂದರೆ ಇಟ್ ಇಸ್ ಆಲ್ಸೋ ಫೇಲ್ಡ್ ಮಿಸರಬಲಿ. ನಾನು ಹೇಳಿದೆ ಯಡಿಯೂರಪ್ಪನವರಿಗೆ, ನಾನೇ ಮುಖ್ಯಮಂತ್ರಿ ಇದ್ದಿದ್ರೆ ಯಡಿಯೂರಪ್ಪನವರೇ 1 ಕೋಟಿ ಕುಟುಂಬಗಳಿಗೆ 10,000 ರೂಪಾಯಿ ಕೊಡ್ತಿದ್ದೆ. 1 ಕೋಟಿ ಕುಟುಂಬಗಳಿಗೆ ಎಷ್ಟಾಯ್ತಿತ್ತು? 1 ಕೋಟಿ ಕುಟುಂಬಗಳಿಗೆ 10,000 ರೂಪಾಯಿ ಕೊಟ್ಟಿದ್ರೆ 10,000 ಕೋಟಿ. 10,000 ಕೋಟಿ ದೊಡ್ಡದೇನಲ್ಲ. ಕರ್ನಾಟಕದ ಬಜೆಟ್ 2,37,000 ಕೋಟಿ ಅಲ್ವಾ? ಈ ವರ್ಷ ಬಜೆಟ್ನಲ್ಲಿ ಹೇಳಿದ್ದಾರೆ ಯಡಿಯೂರಪ್ಪ 53,000 ಕೋಟಿ ಸಾಲ ತಗೋತೀವಿ ಅಂತ. ಅದ್ರಲ್ಲಿ 10,000 ಕೋಟಿ ಕೊಟ್ಬಿಡ್ಬೋದಾಗಿತ್ತಲ್ಲ ಸಾಲ ತಗೊಂಡು. ಈ ವರ್ಷ ಸಾಲ ತಗೊಳ್ಳೋದು 53,000 ಕೋಟಿ. ಅದ್ರಲ್ಲಿ 10,000 ಕೋಟಿ ಸಾಲ ತೆಗೆದು ಬ್ಯಾಂಕ್ಗಳಿಂದ ಕೊಡ್ತಿದ್ರು, ಸಾಲ ಕೊಡ್ತಿದ್ರು ನಮಗೆ. ಬಿಕಾಸ್ ಕರ್ನಾಟಕ ರಾಜ್ಯಕ್ಕೆ ನಾವು ನಂಬಿಕೆ ಉಳಿಸ್ಕೊಂಡಿದ್ದೀವಿ. ಬ್ಯಾಂಕ್ಗೆ ಸಾಲ ತಗೊಳ್ತಕ್ಕಂಥ ಕೆಪಾಸಿಟಿ ಇದೆ ನಮಗೆ. ಸಾಲ ತೆಗೆದು ಕೊಡ್ಬೋದಾಗಿತ್ತಲ್ಲ, ಇವತ್ತಿನವ್ರಿಗೆ ಕೊಡಲಿಲ್ಲ. ನಾನಾಗಿದ್ರು ಕೊಡ್ತಿದ್ದೆ. ಯಾವುದು? ಹೌದೌದು ಬರ್ತಿದೆ. ಈಗ 53,000 ಸಾಲ ತಗೋತಿದ್ವಲ್ಲ, ಫಿಸಿಕಲ್ ಡಿಸಿಪ್ಲಿನ್ ಒಳಗಡೆನೆ ಅದು 53,000 ಕೋಟಿ ತಗೋತಿದ್ದದು. ಅದ್ರಲ್ಲಿ ಕೆಲವು ಅಭಿವೃದ್ಧಿ ಕೆಲಸಗಳು ನಿಲ್ಲಿಸ್ಬಿಟ್ಟು ಇದು ಕೊಡ್ಬೋದಾಗಿತ್ತು. ತಾಳಪ್ಪ ಇನ್ನೂ ಬುದ್ಧಿದೆ ಇಲ್ಲ ನೀನು. ಆಮೇಲೆ ಮರ್ತ್ಬಿಟ್ಟೆ, ಬರ್ಕೋ. ಕೇಳಬೇಕು ಅನ್ನೋದನ್ನು ಬರ್ಕೊಂಡಿರು, ಆಮೇಲೆ ಕೇಳು. ಸೊ ಇವತ್ತು ಬೋತ್ ಗೌರ್ಮೆಂಟ್ ಆಫ್ ಇಂಡಿಯಾ and government of Karnataka, they have failed miserably in tackling the COVID-19.
ಆಮೇಲೆ ನಮ್ಮ ರಾಜ್ಯದಲ್ಲಿ ಈ ತಳವಾರ ಪರಿವಾರ ಅಂತ ಇದ್ರಲ್ಲ, ತಳವಾರ ಪರಿವಾರ ಅಂತ ಇದ್ರು. ಅವ್ರನ್ನ ನಾನು 2014ರಲ್ಲಿ ಶಿಫಾರಸು ಮಾಡಿದ್ದೆ. ಇವ್ರನ್ನೆಲ್ಲ ಎಷ್ಟಿಗೆ ಸೇರಿಸ್ಬೇಕು, ಇವರು ದೇ ಆರ್ ಸಿನಾನಿಮಸ್ ಟು ನಾಯಕ ಅಂಥದ್ದು ಬೇಡ, ಆಮೇಲೆ ಇನ್ನೊಂದು ಯಾವುದು ವಾಲ್ಮೀಕಿ, ಇವರಿಗೆ ಸಿನಾನಿಮಸ್ ಅಂತ ಇವೆರಡು. ನಮ್ಮ ಕಡೆ ಪರಿವಾರ ಅಂತ ಇದೆ, ಆ ಕಡೆ ತಳವಾರ ಅಂತ ಇದ್ದಾರೆ. ಸೊ ಇವೆರಡು ಬಿಟ್ಟೋಗಿದ್ದು. ಅದಕ್ಕೆ ನಾನು ಇನ್ ದಿ ಇಯರ್ 2014 ನಾ ಚೀಫ್ ಮಿನಿಸ್ಟರ್ ಆಗಿರುವಾಗ ಶಿಫಾರಸು ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ವರದಿಗಳು ಕೊಟ್ಟು ಸಂಶೋಧನೆ ಮಾಡಿಸಿ ವರದಿ ಎಲ್ಲ ಕೊಟ್ಟಿದ್ದೆ. ಆಂಥ್ರಪಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಎಲ್ಲ ಮಾಡಿಸಿ ಎಲ್ಲ ಕೊಟ್ಟಿದ್ದೆ. ಸೊ ಕೇಂದ್ರ ಸರ್ಕಾರ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡು ತಿದ್ದುಪಡಿ ಮಾಡಿದೆ. ಈಗ ಅವರಿಬ್ಬರನ್ನು ಸೇರಿಸಿದ್ದಾರೆ. ಅದನ್ನು ಸೇರಿಸಿದ್ದು ಯಾವಾಗ ಅಂತಂದರೆ 19/3/2020 ಅಮೆಂಡ್ಮೆಂಟ್ ಮಾಡಿದ್ರು. 19 ಫೆಬ್ರವರಿ ಮಾರ್ಚ್ 19 ಮಾರ್ಚ್ 2020 ನಲ್ಲಿ ಮಾಡಿದ್ರು. ಇಲ್ಲಿವರೆಗೆ ಇವರು ಅವ್ರು ನೋಟಿಫಿಕೇಶನ್ ಇಶ್ಯೂ ಮಾಡಿ ಆದಮೇಲೂ ಕೂಡ ಇವ್ರು ಮಾಡಿರಲಿಲ್ಲ. ಮೊನ್ನೆ ನಾನು ಪತ್ರ ಬರೆದು ಸಂಬಂಧಪಟ್ಟವರು ಮಾತಾಡಿ ಮಾಡಿದ ಮೇಲೆ ಈಗ ನೋಟಿಫಿಕೇಶನನ್ನು ಕಾರಜೋಳ ಇದ್ದರೂ ಮಾಡಿರಲಿಲ್ಲ. ಇನ್ನು ಈಗ ಅವರಿಬ್ಬರನ್ನು ಸೇರಿಸಿ ಮಾಡಿದ್ದಾರೆ. ಬಹುಶಃ ಇದು ಒಂದು ತಲೆನೋವಿತ್ತು ನಮಗೆ. ಈ ರಾಜ್ಯದ ಈ ಜಿಲ್ಲೆಯಲ್ಲಿ ಪರಿವಾರ, ನಾಯಕ್, ವಾಲ್ಮೀಕಿ, ಬೇಡ, ಕೆಲವರೆಲ್ಲ ಪರಿವಾರ ಅಂತ ಬರ್ಕೊಬಿಡೋರು. ಪಾಪ ಆ ಪರಿವಾರ ಅಂತ ಬರ್ಕೊಬಿಟ್ರೆ ಎಸ್ ಟಿ ಬರೋಂಗಿಲ್ಲ, ತಳವಾರ ಅಂತ ಬರ್ಕೊಬಿಡೋರು ಎಸ್ ಟಿ ಬರೋಂಗಿಲ್ಲ. ಸೊ ಅದನ್ನು ಈಗ ಆದಮೇಲೆ ನಾನೆಲ್ಲ ಬರೆದು ಒತ್ತಾಯ ಮಾಡಿದ್ಮೇಲೆ ಈಗ ಅದನ್ನು ನೋಟಿಫಿಕೇಶನ್ ರಾಜ್ಯ ಸರ್ಕಾರನೂ ಕೂಡ ಮಾಡಿದ್ದಾರೆ. BJPಯವರು ಅವ್ರು ಯಾವಾಗಲೂ ಮಾಡದಿರೋದನ್ನೇ ಮಾಡಿದೀವಿ ಅಂತ ಹೇಳ್ಕೊಳ್ಳೋದು. ಆದರೆ ನಮ್ಮ ಸಮಾಧಾನಕ್ಕೆ ನನಗೇನು ಯಾರೂ ಒತ್ತಾಯ ಮಾಡಿರಲಿಲ್ಲ. ಬಟ್ ಇಟ್ ಈಸ್ ಮೈ ಡ್ಯೂಟಿ ಆಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್. ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ನೋಟಿಫೈಡ್ ಇನ್ಕ್ಲೂಡಿಂಗ್ ದೀಸ್ ಟು ತಳವಾರ್ ಅಂಡ್ ಪರಿವಾರ್ ಅಂಡ್ ಸಿದ್ದಿ ಜನಾಂಗ, ಇವ್ರು 3 ಜನರನ್ನು ಸೇರಿಸಿದ್ದಾರೆ. ಆಮೇಲೆ ನಾನು ಒತ್ತಾಯ ಮಾಡಿದ್ಮೇಲೆ ಈಗ ನೋಟಿಫಿಕೇಶನ್ ಆಗಿದೆ. ಇದು ಒಂದು. ಎರಡನೇದು, ರಾಜ್ಯಸಭಾ ಚುನಾವಣೆ ಬರ್ತಾ ಇದೆ. ನಮಗೆ ಒಂದು ಆಗಿ ನಾನು ಅದೇ ಹೈಕಮಾಂಡ್ನವರು ಕೇಳಿದ್ರು. ಈಗ ಖರ್ಗೆ ಅವರು ಪಾಪ 11 ಸಾರಿ ಗೆದ್ದು 12ನೇ ಚುನಾವಣೆ ಸೋತ್ಬಿಟ್ಟಿದ್ದಾರೆ. ಅವರು ಈಸ್ ದಿ ಸೀನಿಯರ್ ಮೋಸ್ಟ್ ಲೀಡರ್ ಇನ್ ಕಾಂಗ್ರೆಸ್ ಪಾರ್ಟಿ. 5 ವರ್ಷ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮಲ್ಲಿ 68 ಓಟ್ ಇದ್ದಾವೆ. ಅದರಿಂದ ಹೈಕಮಾಂಡ್ನವ್ರಿಗೆ ಹೇಳಿದೆ, ನಾವು ನನ್ನ ಸಲಹೆ, ನನ್ನ ಪ್ರಪೋಸಲು ಖರ್ಗೆ ಅವರು ಅಂತ ಹೇಳಿದ್ದೀನಿ. ನಾನೇ ತೀರ್ಮಾನ ಮಾಡೋಂಗಿಲ್ಲ, ಅದನ್ನು ಹೈಕಮಾಂಡ್ ಹ್ಯಾಸ್ ಟು ಡಿಸೈಡ್ ಅಲ್ಟಿಮೇಟ್ಲಿ. ನನ್ನ ಪ್ರಪೋಸಲು ಖರ್ಗೆ ಅವರು ಅಂತ ಹೇಳಿದ್ರು. ಖರ್ಗೆ ಅವರು ಈಗ ಮಾತಾಡಿದರು, ಹೇಳಿದ್ರು ನನಗೆ ಆಸಕ್ತಿ ಇದೆಯಪ್ಪ, ಯಾಕೆ ನಾನು ಕೊಪ್ಪಳದಲ್ಲಿ ಏನಂತ ಹೇಳಿದ್ದೆ, ಖರ್ಗೆ ಅವ್ರಿಗೆ ಆಸಕ್ತಿ ಇದ್ದರೆ ಅವ್ರು ಹೆಸರು ಶಿಫಾರಸು ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ದೆ. ಅದಕ್ಕೆ ನನಗೆ ಆಸಕ್ತಿ ಇದೆ ಅಂತ ಹೇಳಿದ್ರು. ಸೊ ಅವರ್ ಪೊಲಿಟಿಕ್ಸ್ ಅಲ್ಲಿ ಯಾರಾದ್ರೂ ಆಸೆ ಇಲ್ಲ ಅಂತ ಹೇಳಿದವರು ಒಂದು ಹೆಸರು. ಅವರ್ ಪೊಲಿಟಿಕ್ಸ್ ಅಲ್ಲಿ ಆಸೆ ಇಲ್ಲ ಅಂತ ಹೇಳಿದವರು ಒಂದು ಹೆಸರು. ಜೆಪಿ ಹೇಳಿರಲಿಲ್ವಾ? ಗಾಂಧಿ ಹೇಳಿರಲಿಲ್ವಾ? They are not they are reformers. They were activists. I am asking about a politician. No, he was also a politician. JP was also a politician. He was in Congress party for many years. ಆಮೇಲೆ ಸೋಷಲಿಸ್ಟ್ ಗ್ರೂಪ್ ಮಾಡ್ಕೊಂಡು ಆಮೇಲೆ ಸೋಷಲಿಸ್ಟ್ ಪಾರ್ಟಿಗೆ ಹೋಗ್ತು. He was in Congress party. ಆ ಟೈಮು ಈ ಟೈಮು ಒಂದು ಕಾನ್ಸ್ಟಿಟ್ಯೂಷನ್ ಆಗ ಬೇರೆ ಈಗ ಬೇರೆ ಇದೆಯಾ?
ಎಲ್ಲ ಒಂದೇ ಕಣೆ. ಅಯ್ಯೋ ಆಸೆಗಳು ಸರ್, ನಾನು ತಿದ್ದುಪಡಿಗಳಾಗಿದ್ದಾವೆ ಅಷ್ಟೇ. ಆಸೆಗಳು. ಆ ಆಸೆಗಳು ಮನುಷ್ಯನಿಗಿದ್ದೇ ಇರ್ತವೆ ನೋಡ್ರಿ. ರಾಜಕೀಯದಲ್ಲಿ ಆಸೆಗಳಿರಬೇಕು, ದುರಾಸೆಗಳಿರ್ಬಾರ್ದು. ಯಾವುದು ಮನುಷ್ಯನಿಗೆ ಆಸೆಗಳಿಲ್ಲದೆ ಹೋದರೆ ನೀವು ಕನಸುಗಳನ್ನೇ ಕಟ್ಟಿದ್ರೆ ಏನು ಮಾಡ್ತೀರಿ? ಕನಸುಗಳಿರ್ಬೇಕು, ಅದು ದುಸ್ವಪ್ನಗಳು ಕಾಣಕ್ಕೆ ಹೋಗ್ಬಾರ್ದು. ನನಗೆ ಗೊತ್ತಿಲ್ಲರಿ ಅದು. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಖರ್ಗೆ ಅವರು ಸೀನಿಯರ್ ಲೀಡರು, ಅವ್ರ ಹೆಸರನ್ನ ಮಾತ್ರ ನಾವು, ನನ್ನ ವೈಯಕ್ತಿಕ, ಇಟ್ಸ್ ನಾಟ್ ಎ ಪಾರ್ಟಿ ಡಿಸಿಷನ್ ಹೇಳ್ಬಿಡ್ತೀನಿ. ಇನ್ನೂ ನಾನು ಶಿವಕುಮಾರ್ ಮಾತಾಡಿಲ್ಲ. ದಿಸ್ ಈಸ್ ಮೈ ಪರ್ಸ್ನಲ್ ಒಪಿನಿಯನ್. ನನಗೆ ವೇಣುಗೋಪಾಲ್ ಕೇಳಿದ್ರು, ಮೈ ಪ್ರಪೋಸಲ್ ಈಸ್ ಖರ್ಗೆ ಅಂತ ಹೇಳಿದ್ದೀನಿ. ಹೆಚ್ಚುವರಿ ಮತ ಬೇರೆ ಇದೆಯಲ್ಲ ಸರ್, ಅದು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ನೀವು ಒಬ್ಬರು ಮಾತಾಡಿದ್ರೆ ಹೇಳ್ತೀನಿ. last ನಮ್ಮ ಹತ್ರ ನೋಡ್ರಿ, ಒಂದು ಎಲೆಕ್ಷನ್ ಆಗಬೇಕಾದ್ರೆ 4 ಇದ್ದಾವೆ, ಈಗ ಖಾಲಿಯಾಗಿದ್ದಾವೆ. 4 ಅಂದರೆ ಒಂದು ಒಬ್ಬರಿಗೆ ಎಲೆಕ್ಟ್ ಆಗಬೇಕಾದ್ರೆ 46 ವೋಟ್ಸ್ ಬೇಕು ಮಿನಿಮಮ್ 46 ವೋಟ್ಸ್ ಬೇಕು. ನಾವೊಂದು 4 ವೋಟ್ ಹೆಚ್ಚಾಗಿ ಕೊಡ್ತೀವಿ ಅಂತ ಇಟ್ಕೊಳ್ಳೋಣ. ಟು ಬಿ ಆನ್ ದಿ ಸೇಫರ್ ಸೈಡ್, ನಮ್ಮ ಕ್ಯಾಂಡಿಡೇಟ್ಗೆ ಹೆಚ್ಚಾಗಿ ನಮ್ಮ ಹತ್ರ ವೋಟ್ ಇರೋದ್ರಿಂದ ನಾವು 50 ಕೊಡ್ತೀವಿ ಅಂತ ಇಟ್ಟಿದ್ದಾರೆ. ಇನ್ನೂ ನಮಗೆ 18 ವೋಟ್ ಹೊಡಿತಾರೆ, ಸರ್ಪ್ಲಸ್ ವೋಟ್ ಹೊಡಿತಾರೆ. ಆ ಸರ್ಪ್ಲಸ್ ವೋಟ್ನ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡೋದು ಹೈಕಮಾಂಡ್. ನಮ್ಮ ಅಭಿಪ್ರಾಯನೂ ಹೇಳ್ತೀವಿ, ಆಮೇಲೆ ನೋಡೋಣ ಅವ್ರು ಏನು. ವೇಣುಗೋಪಾಲ್ ಇದ್ರ ಬಗ್ಗೆ ಕೇಳಿಲ್ವಾ ಸರ್? ಅದ್ರ ಬಗ್ಗೆ ಕೇಳಿದ್ರು, ಅದೆಲ್ಲ ಈಗ ನಾ ಇಲ್ಲಿ ಹೇಳಲ್ಲ, ಅದೆಲ್ಲ ಹೇಳಲ್ಲ ನಾನೀಗ. ಅದನ್ನ ಹೇಳಿದ್ರೆ ಸರ್ ಅವ್ರಿಗೆ ಹೇಳ್ದ ನಿನಗೆ ಗೊತ್ತಾಗ್ತ? ಯಾಕೆ ಕೇಳಕ್ ಹೋದಿ ಅದನ್ನು ಗೊತ್ತಿಲ್ಲದೆಲ್ಲ? ನಾವು ಏನೋ ಹೇಳಿರ್ತೀವಪ್ಪ ಅಂತ ನಿನ್ಗೆ ಹೇಳಕ್ಕಾಗುತ್ತಾ? ನನ್ನ ಅಭಿಪ್ರಾಯ ಹೇಳಿರ್ತೀನಿ. ಸರ್, ಲಾಸ್ಟ್ ಟೈಮ್ ಕೊಯಿಲಿಷನ್ ಗೌರ್ಮೆಂಟ್ ಇರುವಾಗ ಮೆನಿ ಆಫ್ ದಿ ಕಾಂಗ್ರೆಸ್ ಲೀಡರ್ಸ್ ದೇರ್ ಅಗೇನ್ಸ್ಟ್ ದಿ ಜೆಡಿಎಸ್ ಗೌರ್ಮೆಂಟ್, ಅಂದ್ರೆ ಜೆಡಿಎಸ್ ಲೀಡರ್ಶಿಪ್. ನೀವೆಲ್ಲ ಈಗ ಏನೇನಾಯ್ತು ಅಂತ ಅದ್ರ ಬಗ್ಗೆ ಗೊತ್ತು. ಆದ್ರೆ ಈಗಲೂ ಜೆಡಿಎಸ್ಗೆ ಸಪೋರ್ಟ್ ಮಾಡೋದ್ರಲ್ಲಿ ಯಾವ ನಿಲುವಿದೆ ಸರ್? ಒಂದು ಸೆಕ್ಯುಲರಿಸಂ ಪ್ಲಾಂಕ್ ಒಂದು ಬಿಟ್ಟು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಲ್ಲ ಹೇಳಿದೆ. ಸರ್, there is a Did I discussion say going so? on. No. Did I say so, You are Mr. the leader of the Shivakumar? opposition, you are the former chief minister, No. and you have every right No, to I express your never. opinion. Please ask me. Please listen. I never said that I was supporting X party, Y party, Z party ಅಂತ ಹೇಳೇ ಇಲ್ಲ ನಾನು. We'll leave it to the high-command. High-command will take a decision ಅಂತ ಹೇಳಿದ್ದೀನಿ ಅಷ್ಟೇ. ಅಷ್ಟು ಏನಾದ್ರು ಹೇಳದ್ನಾ? ನೋಡೋ, ಪಾರ್ಟಿನಲ್ಲಿ ಚರ್ಚೆನೆ ಮಾಡಿಲ್ಲ ಇನ್ನ. ಬರ್ಕೊಳ್ಳಿ ಮೊದಲು. ಪಾರ್ಟಿನಲ್ಲಿ ಸೋ ಫಾರ್ ಯು ಆರ್ ನಾಟ್ ಎಟ್ ಡಿಸ್ಕಸ್. ವಿ ವಿಲ್ ಲೀವ್ ಇಟ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಬಟ್ ಇವತ್ತಿನವರೆಗೆ ನಮ್ಮ KPCC ಹಂತದಲ್ಲಿ ಚರ್ಚೆ ಆಗಿಲ್ಲ, ಪಾರ್ಟಿ ಹಂತದಲ್ಲಿ ಚರ್ಚೆ ಆಗಿಲ್ಲ. ಮತ್ತೆ ಅಲ್ಟಿಮೇಟ್ಲಿ ಹೈಕಮಾಂಡ್ಗೆ ಭದ್ರಾಗಿರ್ಬೇಕು. ನಿಮ್ಮ ಮಾತು ಕೇಳಲ್ಲ. ಸರ್, ಈಗ ನೀವು ಅದ್ರ ಬಗ್ಗೆ ಕರೋನಾ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಿ, ಆದ್ರೂ ನೀವು ಹೇಳ್ತಾ ಇರುವಂತದ್ದು ನೀವು ರಾಜಕಾರಣ ಮಾಡ್ತಾ ಇದ್ದೀರಿ ಈ ವಿಚಾರದಲ್ಲಿ. ಏನು ನಾನು ನೋಡಪ್ಪ, ಲಾಕ್ಡೌನ್ ಆಗಿರುವಾಗ 70 ದಿನ ಒಂದು ಮಾತಾಡಿರ್ಲಿಲ್ಲ ನಾನು. ಜನ ಹಸ್ಕೊಂಡು ಸಾಯುವಾಗ ಬಾಯಿ ಮುಚ್ಚಿ ಕೂತಿರ್ಬೇಕೇನ್ರಿ? ಕೆನ್ ಯು ಕಾಲ್ ಇಟ್ ಎಸ್ ಎ ಪಾಲಿಟಿಕ್ಸ್? ಎಷ್ಟೋ ಜನ ದಾರಿನಲ್ಲಿ ಸತ್ತೋದ್ರು ಸುಮ್ಮನೆ ಕೂತಿರ್ಬೇಕಾ? 3 ಸಾರಿ ಭೇಟಿ ಮಾಡಿ ನಾನು ಯಡಿಯೂರಪ್ಪನವ್ರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಎಸ್ ನಾಟ್ ಆಕ್ಟೆಡ್ ಅಪಾನ್ ಇಟ್. ಯು ಮೀನ್ ಟು ಸೇ ದಟ್ ಯು ಶುಡ್ ಕೀಪ್ ಕ್ವೈಟ್? ಇದು ಪಾಲಿಟಿಕ್ಸಾ? ಕಷ್ಟ, ಜನಗಳ ಕಷ್ಟ ಹೇಳಿದ್ರೆ ವಲಸಿಗರ ಸರಿಯಾಗಿ ನಡೆಸ್ಕೊಂಡ್ರೆ ಇವರು. ಈಗ ನಿಮ್ಗೆ ಒಂದು ಹೇಳ್ತೀನಿ ಕೇಳ್ರಿ. ನಾನು ಇವತ್ತಿನವರೆಗೆ ಬಂದಾಗ ಭೇಟಿ ಮಾಡಿರಲಿಲ್ಲ, ನಿಮ್ಗೆ ಹೇಳ್ತಿರ್ಲಿಲ್ಲ ನಾನು. ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಗವರ್ಮೆಂಟ್ ಆ್ಯಂಡ್ ದಿ ಸೆಂಟ್ರಲ್ ಗವರ್ಮೆಂಟ್ ಬೋತ್ ಹ್ಯಾವ್ ಫೇಲ್ಡ್. ಐ ಕ್ಯಾನಾಟ್ ಕೀಪ್ ಕ್ವೈಟ್. ನಾನು ಕೊರೋನಾ ಬಗ್ಗೆ ಮಾತಾಡ್ತಿಲ್ಲ, ಕೋಆಪರೇಟ್ ಮಾಡಿದ್ದೀವಿ. ಲಾಕ್ಡೌನ್ ಆದ ಪೀರಿಯಡ್ನಲ್ಲಿ ಏನು ಮಾತಾಡಿರಲಿಲ್ಲ ನಾನು. ಕೋಆಪರೇಟ್ ಮಾಡಿದ್ದೀವಿ. ಕೋಆಪರೇಟ್ ಮಾಡಬೇಕು. ಆಸ್ ಎ ಲೀಡರ್ ಆಫ್ ದಿ ರೆಸ್ಪಾನ್ಸಿಬಲ್ ಅಪೋಸಿಷನ್ ಪಾರ್ಟಿ ಕೋಆಪರೇಟ್ ಮಾಡಬೇಕು, ಮಾಡಿದ್ದೀವಿ. ಬಟ್ ನೀವು, ನಾವೆಲ್ಲರಿಗೂ ಹೇಳೋದು,
ಮನೆ ಕೆಲಸ ಮಾಡೋರಿಗೆ, ಬೀದಿ ವ್ಯಾಪಾರ ಮಾಡೋರಿಗೆ, ಡ್ರೈವರ್ಗಳು, ಎಲ್ಲ ಕೆಟಗರಿ ಡ್ರೈವರ್ಗಳಿಗೆ, ದರ್ಜಿಗಳಿಗೆ, ಬಡಗಿಗಳಿಗೆ, ಕಮ್ಮಾರರಿಗೆ, ಚಮ್ಮಾರರಿಗೆ, ಅವ್ರಿಗೆಲ್ಲ ಕೆಲಸ ಇತ್ತಾ? ಊಟ ಸಿಕ್ತಿತ್ತಾ? ಆ ಊಟ ಕೊಡೋರು ಯಾರು? ಇಸ್ ಇಟ್ ನಾಟ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್? ಇವರಿಗೆ ನರೇಂದ್ರ ಮೋದಿ ಅವರು ಚಪ್ಪಾಳೆ ತರಿಸೋದು ಬಿಡ್ಬಿಟ್ಟು ಜನವರಿ 30ನೇ ತಾರೀಕು ಮೊದಲನೇ ಕೇಸು ಪತ್ತೆ ಆಗುತ್ತೆ ಇಲ್ಲಿ ಕೇರಳದಲ್ಲಿ ಅಲ್ವಾ? ಜನವರಿ 30ನೇ ತಾರೀಕು 2020. ಫೆಬ್ರವರಿ ತಿಂಗಳಿತ್ತು, ಮಾರ್ಚ್ ತಿಂಗಳಿತ್ತು ಅಲ್ವಾ? ಇವ್ರು ಯಾವಾಗ ವಿಮಾನಗಳು ನಿಲ್ಲಿಸಿದ್ದು? ಮಾರ್ಚ್ 20. ಲಾಕ್ಡೌನ್ ಆದ ಅನೌನ್ಸ್ ಮಾಡೋದು ಯಾವಾಗ? 24 ರಾತ್ರಿ 8 ಗಂಟೆಗೆ ದೇಶ ಉದ್ದೇಶಿಸಿ ಭಾಷಣ ಮಾಡ್ತಾರೆ. 12 ಗಂಟೆ ರಾತ್ರಿಯಿಂದ ಜಾರಿಗೆ ಬರ್ತದೆ ಅಂತ ಹೇಳ್ತಾರೆ. ಯಾಕೆ ಟೈಮ್ ಕೊಟ್ಟಿಲ್ಲ ಜನಗಳಿಗೆ? ಪೂರ್ವ ಸಿದ್ಧತೆಗಳು ಏನು ಮಾಡ್ಕೊಂಡಿದ್ರು? ವಿಮಾನಗಳನ್ನ ಯಾಕೆ ನಿಲ್ಲಿಸಲಿಲ್ಲ? ಫೆಬ್ರವರಿ ತಿಂಗಳಿಂದ ಯಾಕೆ ನಿಲ್ಲಿಸಲಿಲ್ಲ? ಈ ರೋಗ ಬರೋದು ಎಲ್ಲಿಂದ ಬಂತು? ರೋಗ ಹೊರಗಡೆ ದೇಶದಿಂದ ತಾನೇ ಬಂದದ್ದು, ಜನಗಳಿಂದ, ಹೊರ ದೇಶದಿಂದ ಬಂದವರಿಂದ ಮೂಲಕ ಬಂತು. ವಿಮಾನನೇ ಬಂದ್ ಮಾಡಿಬಿಟ್ಟಿದ್ರೆ ಗೊತ್ತಿತ್ತಾ? ಇದು ಹೇಳಲೇಬೇಕಾ ಬೇಡವಾ? ರಾಜಕೀಯನ ಇದು? ತಬ್ಲಿಗಿಗಳು ಪರ್ಮಿಷನ್ ಕೊಟ್ಟವ್ರು ಯಾರು? ಗೌರ್ಮೆಂಟ್ ಆಫ್ ಇಂಡಿಯಾ. ಪೊಲೀಸ್ ಯಾರ ಕೈಯಲ್ಲಿ ಇರೋದು ಡೆಲ್ಲಿನಲ್ಲಿ? ಗೌರ್ಮೆಂಟ್ ಆಫ್ ಇಂಡಿಯಾ. ನೀವು ಯಾಕೆ ಆಗಿದ್ರೆ ಸಮಾವೇಶ ಮಾಡೋಕ್ಕೆ ಅವಕಾಶ ಕೊಟ್ರಿ? ಈಗ ತಬ್ಲಿಗಿಗಳ ಮೇಲೆ ಗೂಬೆ ಕುಳಿಸ್ತಾ ಇದ್ದೀರಲ್ಲ. ವೈ ಯು ಅಲೌಡ್ ದೆಮ್ ಟು ಹ್ಯಾವ್ ಎ ಕಾನ್ಫರೆನ್ಸ್? ಲೈಸೆನ್ಸ್ ಕೊಟ್ಟವರು ನೀವೇ, ತಡೆಗಟ್ಟಕ್ಕೆ ಆಗದೇ ಇದ್ದವರು ನೀವೇ. ನಿಮ್ಗೆ ಹತ್ರ ಇಂಟೆಲಿಜೆನ್ಸ್ ಇರಲಿಲ್ವಾ? IB ಇಲ್ವಾ? ಇಂಟೆಲಿಜೆನ್ಸ್ ಇಲ್ವಾ? ವಾಟ್ ಆರ್ ಯು ಡೂಯಿಂಗ್? ಹೌ ಲಾಂಗ್ ವಿ ಶುಡ್ ಕೀಪ್ ಕ್ವೈಟ್? ರಾಜಕೀಯ ಮಾಡಿವಂತ ಎಲ್ಲಪ್ಪ ರಾಜಕೀಯ ಮಾಡೋದು? ಸತ್ಯ ಹೇಳೋದು ರಾಜಕೀಯನಾ? ಸತ್ಯ ಹೇಳಲೇಬೇಕು. ಜನಗಳಿಗೆ ತೊಂದರೆ ಆದರೆ ಹೇಳಲೇಬೇಕು. ಇವರೆಲ್ಲ ವಲಸಿಗ ಮೈಗ್ರೆಂಟ್ಸ್ ಇದ್ರಲ್ಲ, ಇವ್ರಿಗೆಲ್ಲ ಸರಿಯಾಗಿ ನಡ್ಕೊಂಡ್ರ? ನಾವು ಬಸ್ ಚಾರ್ಜ್ ವಸೂಲು ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು, ಟು ಆ್ಯಂಡ್ ಫ್ರೋ. ನಾವು ಆಮೇಲೆ 1 ಕೋಟಿ ಕೊಡಕ್ಕೆ ಹೋದ್ಮೇಲೆ ಇಲ್ಲ ನಾವೇ ಮಾಡ್ತೀವಿ ಅಂತಂದರು. ನಾವು ಮಧ್ಯಾಹ್ನ ಅನೌನ್ಸ್ ಮಾಡೋದು, ನೆಕ್ಸ್ಟ್ ಡೇ ಇದ್ದ ದುಡ್ಡು ಅವ್ರಿಗೆ ಫ್ರೀಯಾಗಿ ಕರ್ಕೊಂಡು ಹೋಗಕ್ಕೆ ಶುರು ಮಾಡಿದ್ರು. ಟ್ರೈನ್ಗಳಲ್ಲಿ ಕರ್ಕೊ ಹೋಗ್ತಿರ್ಲಿಲ್ಲ. ಆಮೇಲೆ ನಾವು ಗಲಾಟೆ ಮಾಡಿದ್ಮೇಲೆ ಈಗ ಟ್ರೈನಲ್ಲಿ ಫ್ರೀ ಕರ್ಕೊ ಹೋಗ್ತಾ ಇದ್ದಾರೆ. ಸುಮಾರು more than 6 lakh people ಹೋಗಿದ್ದಾರೆ ಮೈಗ್ರೆಂಟ್ಸು. more than 6 lakh people. ಡು ಯು ನೋ? ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಇರ್ತಕ್ಕಂಥ ವರ್ಕರ್ಸು, ನೀವು ಮಾಹಿತಿ ಇಲ್ಲ ತಿಳ್ಕೊಳ್ಳಿ, 1,32,00,000 ಜನ ಇದ್ದಾರೆ ಅನ್ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕರು. 1,32,00,000 ಕನ್ಸ್ಟ್ರಕ್ಷನ್ ವರ್ಕರ್ಸು, 21 to 22 lakhs. ಇವ್ರಿಗೆಲ್ಲ ಊಟ ಕೊಡ್ಬೇಕಲ್ವಾ? ಕೆಲಸ ಇಲ್ಲ ಅಲ್ವಾ? ಎಷ್ಟು ಕೊಟ್ರು ಇವರು ರಾಜ್ಯದಿಂದ? ಲೇಬರ್ ಡಿಪಾರ್ಟ್ಮೆಂಟು 4 ಲಕ್ಷ, ಲೇಬರ್ ಡಿಪಾರ್ಟ್ಮೆಂಟು 3 ಲಕ್ಷ, BBMP 4 ಲಕ್ಷ. ಎಲ್ರಿಗೂ ಕೊಟ್ರ ಊಟನ? ಇಂದಿರಾ ಕ್ಯಾಂಟೀನ್ ನಡೀತಾ ಇದ್ದಾವ ಈಗ? ಅವರು ಫ್ರೀಯಾಗಿ ಕೊಡ್ತಾ ಇದ್ದೀರ ಊಟನ? ಯಾಕೆ ಕೊಡ್ತಾ ಇಲ್ಲ? ಮತ್ತೆ ಮಾತಾಡದೇ ಇರ್ಬೇಕಾ? ಇಂದಿರಾ ಕ್ಯಾಂಟೀನ್ ಮುಚ್ಚಿಬಿಟ್ರು, ಕೊರೋನಾ ಇದೆ ಮಾತಾಡಂಗಿಲ್ಲ ಅನ್ನೋಗಿಲ್ವ? ಸುಮ್ಮನೆ ಇದ್ಬಿಡೋದ? ಇದೆಲ್ಲ ನೋಡಿದ್ರೆ ಅವ್ರಿಗೆ ಮ್ಯಾನೇಜ್ ಮಾಡಕ್ ಬಂದಿಲ್ಲ ಅನ್ನಿಸ್ತದೆ ಅಥವಾ ಬದ್ಧತೆ ಇಲ್ಲ ಅನ್ಸುತ್ತೆ? ಬದ್ಧತೆನೂ ಇಲ್ಲ, ಮ್ಯಾನೇಜ್ ಮಾಡೋಕ್ಕೂ ಬರಲ್ಲ. ಫೆಡರಲ್ ಸಿಸ್ಟಮ್ ಬೋತ್. ನೀವು ಒಬ್ಬರು ಕೇಳಿ, ಈಗ ಶಿವಕುಮಾರ್ ಕೇಳ್ಬಿಟ್ಟು ಆಮೇಲೆ ನೀ ಕೇಳು. ಶಿವಕುಮಾರ್ ಆದ್ಮೇಲೆ ನೀ ಕೇಳಯ್ಯ. ನೀವು ಹೇಳಿದ್ರಿ ಈ ತರ ನೀವು ಎಲ್ಲಾ ಕಡೆನೂ ಅಮೆಂಡ್ಮೆಂಟ್ ಆಯ್ತು. ಈಗ ಪವರ್ ಬಿಲ್ ಅಮೆಂಡ್ಮೆಂಟ್ ತಗೊಂಬರಕ್ಕೆ ಹೊರಟಿದ್ದಾರೆ. ಈಗ ನಿಮ್ಮಲ್ಲಿರೋ ಸಬ್ಜೆಕ್ಟ್ಸ್, ಸ್ಟೇಟ್ ಸಬ್ಜೆಕ್ಟ್ಸ್ ಎಲ್ಲ ಇವ್ರು ಮಾಡ್ತಾ ಇದ್ದಾರೆ. ಎಕ್ಸೆಪ್ಟ್ ಕಾಂಗ್ರೆಸ್, no other political party in the country is protesting the dictatorial attitude of Modi.
ವೆದರ್ ಇಟ್ ಇಸ್ ಎ ಫೇಲ್ಯೂರ್ ಆಫ್ ದಿ ಅಪೋಸಿಷನ್ ಪಾರ್ಟೀಸ್ ಅಕ್ರಾಸ್ ದಿ ಬೋರ್ಡ್. ಯಾಕಂತಂದ್ರೆ ನಾನು ನೋಡ್ತಾ ಇದ್ದೀನಿ, No, no, ನೀವು my ಇಲ್ಲಿ ಹೇಳ್ತಾ point ಇದ್ದೀರಿ, is- ಅದೆಲ್ಲ ಒಂದ್ ಕಡೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾರೆ. Any government should function in accordance with the provisions of the Constitution, whether it is the government of India or government of states. Any government, as a matter of fact, they should function in accordance with the provisions of the Constitution. ಅಲ್ವಾ? ಇಲ್ಲದೆ ಹೋದರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿಬಿಡ್ತದೆ, ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಎನ್ಕ್ರೋಚಿಂಗ್ ಅಪಾನ್ ದಿ ಸ್ಟೇಟ್ಸ್ ಪವರ್ is unconstitutional, violation of constitution. No, why That is why, see, I don't know about other political parties. My political party, we are committed to constitution. We respect the constitution. See, democratic norms ಬಿಟ್ಟು ಹೋಗಬಾರದು. No, is it a good sign or a bad sign? ಯಾಕಂದ್ರೆ no chief minister, no Definitely it is against the federalism. Definitely it is against the constitution. Definitely it is against the democratic system. ಅದರಿಂದ ಏನಾಗಿದೆ, ಇವರು ಬಿಜೆಪಿಯವರು ಬಾಯಿ ಮುಚ್ಚಿಟ್ಟಿದ್ದಾರೆ. ಈಗ ನೋಡ್ರಿ, ನೀವು ಸುಮ್ಮನೆ ಹೇಳ್ತೀನಿ ಕೇಳಿ, ನಾನು ಹೇಳಿಲ್ಲ. ಸಂವಿಧಾನದ ಬಜೆಟ್ ಮಂಡಿಸಾದ ಮೇಲೆ ಮಾತಾಡಿಲ್ಲಲ್ಲ ನಾನು, ಮಾತಾಡಿಲ್ಲಲ್ಲ. ನೋಡಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ 2019-20 30,140 ಕೋಟಿ ಇತ್ತು ದುಡ್ಡು SCP TSPನಲ್ಲಿ. ಇವ್ರು ಬಂದ ಮೇಲೆ 26,000 ಕೋಟಿಗೆ ಇಳಿಸೋದು. ನೋಬಡಿ ನೋಸ್ ಇಟ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಮಾತಾಡಿ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ದೇರ್ ಇಸ್ ಅನ್ ಆಕ್ಟ್. 24% ಮೀಸಲಿಡಬೇಕು ಅಂತ ಆಕ್ಟ್ ಇದೆ. ಆಕ್ಟ್ ಮಾಡಿದ್ದೀವಿ ನಾವೇ, ನಾನಿದ್ದಾಗಲೇ ಮಾಡೋದು ಆಗ್ತೇನೆ. SCP TSP ಪ್ರತಿ ವರ್ಷ ಅದು ಹೆಚ್ಚಾಗ್ತಾ ಹೋಗ್ಬೇಕು. ಬಿಕಾಸ್ ಆಸ್ ಬಜೆಟ್ ಇನ್ಕ್ರೀಸಸ್ SCP TSP ವಿಲ್ ಆಲ್ಸೋ ಇನ್ಕ್ರೀಸ್. ಅದನ್ನು ಮಾಡಿದ್ದಾರೆ, ಯಾರು ಕೇಳೋರಿಲ್ಲ. ಅಲ್ಲಿ ದಲಿತ MLAಗಳು ದಲಿತ ಮಂತ್ರಿಗಳಿದ್ದಾರೆ, ಯಾರು ಕೇಳ್ತಾ ಇಲ್ಲ. ನಂಬರ್ 1 ಡೆಪ್ಟಿ CM ದಲಿತ. ಈಗ ದಲಿತ ಅನ್ನೋದೇನೋ ಪದ ಬಳಸಬಾರದು ಅಂತ ಆರ್ಡರ್ಸ್ ಮಾಡಿದಾನಂತೆ. ಕಾರಜೋಳು ದಲಿತ ಅಂತ ಮಾಡಬಾರ್ದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಕರಿಬೇಕು, ದಲಿತರು ಅಂತ ಕರಿಬಾರದು. ಇನ್ನೊಂದಿನ ಮಾತಾಡೋಣ ಬಿಡಿ ಸರ್, ಅವರು ಅವ್ರ ಬಗ್ಗೆ ಆಯ್ತಾ? ಅದೇನೋ ಇರಲಿ. ಅಲ್ಲಿ ಅವ್ರು ಇದ್ಕೊಂಡು ಪಾಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರು ಶುಡ್ ಯು ನಾಟ್ ಪ್ರೊಟೆಸ್ಟ್? ನಂಬರ್ 1. ನಂಬರ್ 2, ಕೇಂದ್ರ ಸರ್ಕಾರದಿಂದ 11,600 ಕೋಟಿ ರೂಪಾಯಿ 11,600 ಕೋಟಿ ರೂಪಾಯಿ ಬರಲಿಲ್ಲ. ಇದು ಒಂದು. ನಡೆ ಕೆಳಗೆ. ಎರಡನೇದು, 5,490 ಕೋಟಿ ರೂಪಾಯಿನ 15th ಫೈನಾನ್ಸ್ ಕಮಿಷನ್ ಅವರು ಅವ್ರ ರಿಪೋರ್ಟ್ನಲ್ಲಿ ಕರ್ನಾಟಕಕ್ಕೆ ಕೊಡಿ ಅಂತ ಬರೆದು ಶಿಫಾರಸು ಮಾಡಿದ್ದಾರೆ. ಇವತ್ತಿನವ್ರಿಗೆ ಕೇಳಿದಾರ? ನಿರ್ಮಲಾ ಸೀತಾರಾಮನ್ ಬರೀತಾರೆ, ಫೈನಾನ್ಸ್ ಮಿನಿಸ್ಟ್ರು, ಅದು ಕೊಡೋದು ಬೇಡ ಅಂತ ಬರೀತಾರೆ. ಕೊಡೋಕ್ಕಾಗಲ್ಲ ಅದನ್ನು. ಚೇರ್ಮನ್ಗೆ, 15th ಫೈನಾನ್ಸ್ ಕಮಿಷನ್ ಚೇರ್ಮನ್ಗೆ ಬರೀತಾರೆ ಏನಂತ? ಇಟ್ ಕೆನಾಟ್ ಬಿ ಪೇಯ್ಡ್. ಈ ಶಿಫಾರಸನ್ನು ಕೈ ಬಿಡಿ ಅಂತ ಯಾರು ಬರೆಯೋರು? ಇಲ್ಲಿಗೆ ರಾಜ್ಯಸಭಾ ಮೆಂಬರ್ ಆಗಿರೋದು ಎಲ್ಲಿಂದ? ಕರ್ನಾಟಕದಿಂದ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಕರ್ನಾಟಕದ ಲೀಡರ್ಗಳು? 5,490 ಕೋಟಿ ರೂಪಾಯಿ ಬರ್ಕೊಳ್ಳಿ. 15th ಫೈನಾನ್ಸ್ ಕಮಿಷನ್ ಅವರು ಮೊದಲನೇ ವರ್ಷದ ರಿಪೋರ್ಟ್ ಕೊಟ್ಟಿದ್ದಾರೆ. 15th ಫೈನಾನ್ಸ್ ಕಮಿಷನ್ನಲ್ಲಿ ಮೊದಲನೇ ವರ್ಷದ ರಿಪೋರ್ಟ್ ಕೊಟ್ಟಿದ್ದಾರೆ. ಹೇಳೋದು ಅರ್ಥ ಆಯ್ತಲ್ಲ? ಆ ರಿಪೋರ್ಟ್ನಲ್ಲಿ 5,490 ಕೋಟಿ ಕರ್ನಾಟಕಕ್ಕೆ ಕೊಡಬೇಕು. ಬಿಕಾಸ್ ಡೆವಲ್ಯೂಷನಲ್ಲಿ ಕಡಿಮೆ ಆಗ್ಬಿಟ್ಟದೆ. ಅದಕ್ಕೋಸ್ಕರ ಟು ಕಾಂಪನ್ಸೇಟ್ 5,490 ಕೋಟಿ. ಇಸ್ ಇಟ್ ಎ ಸ್ಮಾಲ್ ಅಮೌಂಟ್?
ಕೇಳಬೇಕೋ ಬೇಡ ಹೇಳಿಯಪ್ಪ ನೀವೇ. ಅದನ್ನ ನಾನು ಹೇಳ್ಬೇಕೋ ಬೇಡೋ ನೀವೇ ಹೇಳಿ. ರಾಜಕೀಯನ ಇದು? ಸರ್ ಈಗ ರಾಜ್ಯದ ಇದು ರೆಕಾರ್ಡ್ನಲ್ಲಿ ಇರೋದು, ಶಿಫಾರಸಾಗಿರೋದು. ಸರ್ ಇದು ರಾಜ್ಯದ ಹಿತದೃಷ್ಟಿಯಿಂದ ಏನಪ್ಪ ನೀ ಏನಕ್ಕೆ ಕೇಳ್ತಿದ್ದಾರೆ? ಕಾಂಗ್ರೆಸ್ನವರು ಇದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡಬಾರ್ದು ಸರ್. ಇದು ಮಾಡ್ತಾ ಕೋವಿಡ್-19 ಮಾಡ್ತಾ ಇಲ್ರಿ. ಈಗ ಯಡಿಯೂರಪ್ಪನವರಂತೂ ಬೀದಿ ನಾನು ನೀವು ಐ ಡೋಂಟ್ ನೋ ವೆದರ್ ಯು ಫಾಲೋಡ್ ಮೈ ಸ್ಪೀಚ್ ಇನ್ ದಿ ಅಸೆಂಬ್ಲಿ. ಬಜೆಟ್ ಮೇಲೆ ಭಾಷಣ ಮಾಡುವಾಗ ಇವೆಲ್ಲನೂ ಎಳೆಯಾಗಿ ಹೇಳಿದ್ದೀನಿ ಯಡಿಯೂರಪ್ಪನವ್ರಿಗೆ. ಮಿಸ್ಟರ್ ಯಡಿಯೂರಪ್ಪ, ಕೇಳ್ರಿ ಹೋಗಿ 25 ಜನ MP ಗಳಿಗೆ ಗೆದ್ದಿದ್ದೀರಿ, ಕೇಳ್ರಿ. ನಿರ್ಮಲಾ ಸೀತಾರಾಮ್ ಮನೆ ಮುಂದೆ ಹೋಗಿ ಕೂತ್ಕೊಳ್ರಿ, ನಿಮ್ಮ ಕಲಾಗದೆ ನಮ್ಮನ್ನು ಕರೀರಿ ಬರ್ತೀವಿ ಅಂತ ಹೇಳಿದ್ವಿ. ಇನ್ನೇನಂತ ಹೇಳ್ಬೇಕಪ್ಪ, ಹೇಳೋ ನೀವೇ. ಇದಕ್ಕಿಂತ ಇನ್ಯಾವ ಭಾಷೆನಲ್ಲಿ ಹೇಳ್ಬೇಕ್ರಿ? ನಿಮ್ಮ ಕಲಾಗಲ್ವೋ, ನನ್ನೂ ಕರ್ಕೊಂಡು ನಡಿಯಪ್ಪ ಮರಯ. ನಾನು ಹೇಳ್ತೀನಿ, ನಿಮ್ಗೆ ಹೆದರಿಕೆ ಆದರೆ ನಾನು ಹೇಳ್ತೀನಿ. ಧೈರ್ಯ ಇದ್ರೆ ಯಾಕೆ ಕೇಳ್ತಿರ್ಲಿಲ್ಲ? ನೀನೇ ಹೇಳಪ್ಪ. ಧೈರ್ಯ ಇದ್ರೆ ಕೇಳ್ತಿದ್ದೋ ಇಲ್ವೋ? ನಿನಗೆ ಧೈರ್ಯ, ಈಗ ನೀನು ಧೈರ್ಯ ಇದೆ, ಕೇಳ್ತಿದ್ದೆ ಬಿಟ್ಬಿಡ್ತಿದ್ದೆ. ನಮ್ಮ ತಂಗಿ ಇಲ್ವಾ? ಇವನೇನು ಬಾಳ ಹೊತ್ತಿದ ಕೈ ಸಹಾಯಧನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರದಿಂದ ಸಿಗಲಿಲ್ಲ ಅಂತಿರಲ್ಲ ಸರ್. ಅದು ಕೂಡ ಫೆಡರಲ್ ಸಿಸ್ಟಮ್ ನ ಏನು ಸಿಸ್ಟಮ್ ಇದೆ ಅದರ ಆಂಟಿ ಆಗಿದೆ ಅಂತ ತಾವು ಮಾತಾಡ್ತೀವಿ. ಒಂದ್ ಕಡೆ ವಿರೋಧ ಪಕ್ಷಗಳು ಮಾತಾಡೋದನ್ನ ಪಾಲಿಟಿಕ್ಸ್ ಅಂತ ಕೇಂದ್ರ ಸರ್ಕಾರದವ್ರು ಹೇಳ್ತಾರೆ. ಮತ್ತೊಂದ್ ಕಡೆ ಸ್ಟೇಟ್ ಅವರೇನಾದ್ರೂ ಸರ್ಕಾರದ ಮೇಲೆ ಇನ್ಫ್ಲೂಯೆನ್ಸ್ ಮಾಡಕ್ ಬಂದ್ರೆ ಸ್ಟೇಟ್ ಗೌರ್ಮೆಂಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ಗೆ ಅಪ್ರೋಚ್ ಆದ್ರೆ ಅದರಿಂದ ರೆಸ್ಪಾನ್ಸ್ ಸಿಗಲ್ಲ. ಸೊ ಹೇಗ್ ಮಾಡ್ಬೇಕು ಅಂತ? ಏನ್ ಮಾಡ್ಬೇಕು ಅಂದ್ರೆ ಜನರೇ ಬುದ್ಧಿ ಕಲಿಸ್ಬೇಕು ಅಷ್ಟೇ. ನೀವೆಲ್ಲ ಬುದ್ಧಿ ಕಲಿಸೋದು, ನೀವೆಲ್ಲ ಸ್ವಲ್ಪ ಜನರಿಗೆ ಹೇಳ್ಬೇಕು. ಅದಕ್ಕೆ ಬಿಟ್ಬಿಟ್ಟು ಅವ್ರ ಪರವಾಗಿ ಹೇಳ್ಬಿಟ್ರೆ ಅದು ನೀನಲ್ಲ. ಸಚಿವರು ಹೇಳ್ತಾರೆ ಅವರು ಅವ್ರ ಮಗ ಏನು ನಾನೀಗ ಇದು ಡಿವೇಟ್ ಆಗಬಾರ್ದಲ್ವಾ? ಪೆಟಿ ಮ್ಯಾಟರ್ ಇದಾಗಬೇಕಲ್ಲ. ಅದು ಆಮೇಲೆ ಇನ್ನೊಂದು ದಿನ ಬಂದಿದೆ ಸರ್. ಮೈನಾರಿಟೀಸ್ಗೆ 31 ಕಾರ್ಯಕ್ರಮ ನಿಮ್ಮ ಸರ್ಕಾರದಲ್ಲಿ ಹೌದೌದು, ಟೋಟಲ್ ನಂಬರ್ ಆಫ್ ಬಹಳ ಕಡಿಮೆ ಆಗ್ಬಿಟ್ಟಿದೆ. 40% ಮೈನಾರಿಟೀಸ್ ಕಡಿಮೆ ಆಗಿದೆ. ಶೆಡ್ಯೂಲ್ ಕಾಸ್ಟ್ನವರು ಕಡಿಮೆ ಆಗಿದೆ, ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ನವರು ಕಡಿಮೆ ಆಗಿದೆ, ಬ್ಯಾಕ್ವರ್ಡ್ ಕ್ಲಾಸ್ನವರು ಕಡಿಮೆ ಆಗಿದೆ. ಸಿ ದಿಸ್ ಗೌರ್ಮೆಂಟ್ headed by Mr. Yediyurappa, ಇದು ಫಸ್ಟ್ ಆಫ್ ಆಲ್ ಅನ್ಎಥಿಕಲ್ ಗೌರ್ಮೆಂಟ್ ಅಲ್ವಾ? ಅನ್ಎಥಿಕಲ್ ಗೌರ್ಮೆಂಟ್, ಅನ್ಡೆಮೊಕ್ರೆಟಿಕ್ ಗೌರ್ಮೆಂಟ್, ಅನ್ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್. ಇನ್ಯಾವುದಾದ್ರು ಪದಗಳಿದಾವ? ಏನಪ್ಪ ಎಲ್ಲ ಸಿನಾನಿಮಲ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಎಲ್ಲ ಸಿನಾನಿಮಲ್ ವರ್ಡ್ಸ್ ಯೂಸ್ ಮಾಡ್ಬಿಟ್ಟು ಅವ್ರಿಗೆ ಪಾಠ ಹೇಳ್ದಂಗೆ ಹೇಳಿದಾರೆ ಸರ್. ಪಾಠ ಹೇಳ್ದಂಗೆ ಶಾಲೆಗಳ ವಿಚಾರ LKG UKG ಮತ್ತೆ ಈಗಾಗಲೇ ಕೂಡ ಖಾಸಗಿ ಶಾಲೆಗಳಲ್ಲಿ ಪೋಷಕರು ಫೀಸು ಮತ್ತೆ ಅಡ್ಮಿಷನ್ ಕಟ್ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಗೌರ್ಮೆಂಟ್ ಶುಡ್ ಅವ್ರಿಗೆಲ್ಲ ಕಡಿವಾಣ ಹಾಕ್ಬೇಕು, ನಿಲ್ಲಿಸಿ ಮಾಡಬೇಡಿ ಅಂತ ಹೇಳ್ಬೇಕು ಅವ್ರಿಗೆ. ದೇ ಆರ್ ನಾಟ್ ಅಬೌವ್ ದಿ ಗೌರ್ಮೆಂಟ್. ಈ ಕರೋನಾದಿಂದ ಪುಟ್ಟ ಮಕ್ಕಳಾದ್ರಿಂದ ಈ ವರ್ಷ ನಾವು ಶಾಲೆಗೆ ಕಳಿಸಲಾಗ್ತಾರೆ. LKG UKG ಎಲ್ಲ ಕಳಿಸ್ತಾರೆ, ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿರ್ಬೇಕು ಅಷ್ಟೇ. ಸರ್ ನೋಡಿ, ನೀವು ಹೇಳ್ತೀರಿ ಅಕ್ಟೋಬರ್ ಇಂದ ಓಪನ್ ಮಾಡ್ಬೇಕಂತ. ಈಗ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಯಾರಿಗೂ ನೆಟ್ವರ್ಕ್ ಇಲ್ಲ ಸರ್. ನೀವು ಏನ್ ಮಾಡಿದ್ರೆ ಲ್ಯಾಪ್ಟಾಪ್ ಕೊಡ್ತಾ ಇದ್ರಿ, ಈಗ ಇವ್ರು ಬಂದು ಅದು ನಿಲ್ಸ್ಬಿಟ್ಟಿದ್ದಾರೆ. ನೆಟ್ವರ್ಕ್ ಎಲ್ಲಿ ಇರ್ತದೆ ಶಿವಕುಮಾರ? ಇಲ್ಲ ಸರ್, ಭಾರಿ ಪ್ರಾಬ್ಲಮ್ ಆಗಿದೆ. ಎಜುಕೇಶನ್ ಮಿನಿಸ್ಟರ್ ಮ್ಯಾನೇಜ್ ಮಾಡಕ್ ಬರ್ತೀನಿ ಅಂತ ಅನಿಸ್ತಾ ಇದೆ. ಎಜುಕೇಶನ್ ನಾನೀಗ ಪಾಪ ಏನು ಹೇಳಕ್ ಹೋಗೋದಿಲ್ಲ, ಸಲಹೆ ಕೊಡ್ತಾ ಇದ್ದೀನಿ ಅಷ್ಟೇ. ಸಲಹೆನೇ ಕೊಡ್ತೀನಿ. ನೀನು ಒಂದ್ಸರಿ ರಾಜಕೀಯ ಮಾಡ್ತೀರಾ ಅಂತ ಕೇಳ್ತೀಯ ಪ್ರಶ್ನೆನ, ಇನ್ನೊಂದ್ಸರಿ ಹಿಂಗೆ ಹೇಳ್ತೀನ. ನೋಡಪ್ಪ, ನಾನು ನನ್ನ ಸಲಹೆ ಕೊಟ್ಟಿದ್ದೀನಿ, ಅವರು ಸಲಹೆ ಫಾಲೋ ಮಾಡಿದ್ರೆ ಆಮೇಲೆ ಹೇಳ್ತೀನಿ. ನಾನು ಸುರೇಶ್ ಕುಮಾರ್ ಏನು ಅಂತ ಆಮೇಲೆ ಹೇಳ್ತೀನಿ, ಈಗ ಸಲಹೆ ಕೊಟ್ಟಿದ್ದೀನಿ. ನಾನು ಅವ್ರು ಕೇಳಿದ್ದೆ, ನೀವು ಕೇಳಿದ್ದು, ನಿಮ್ಮನ್ನ ಪಾಲಿಟಿಕ್ಸ್ ಮಾಡ್ತಾರೆ ಅವ್ರು ಹೇಳಿದ್ರೆ ನಾವು ಕೇಳಿದ್ದು. ಈ ಪಾಲಿಟಿಕ್ಸ್ ಹೇಳಪ್ಪ ನೀನು. Is it a politics? That is not my opinion. It is not your opinion. No, that is my question. Then you take my opinion. Thank you.